ಸಾರಿ. ಇಲ್ಲೇ ಇದ್ದಾಳೆ ಅನಿಸ್ತಾ ಇದೆ, ಆದ್ರೆ ಕಾಣಿಸ್ತಾ ಇಲ್ಲ. ಏ ದೇವಾಂಶ್, ಇಲ್ಲೇನೋ ಮಾಡ್ತಾ ಇದ್ಯಾ ನೀನು? ಎಲ್ಲಿ ಹೋಗ್ಬೇಕು ಅಂತ ಇದೀಯಾ? ಆಹಾ, ಕದ್ದು ಮುಚ್ಚಿ ಎಲ್ಲೋ ಹೋಗ್ತಾ ಇದೀಯಾ? ಅಡಿಗೆ ಮನೆಗೆ ಹೋಗಿ ಹೆಂಡತಿ ಜೊತೆಲಿ ಸರಸ ಆಡಕ? ಹಾಗೇನಿಲ್ಲ ಇಂದು. ಅಬ್ಬಾ, ನಿನ್ನ ವಿಷಯ ನನಗ್ ಗೊತ್ತಿಲ್ವೇನೋ? ಬಾರೋ ಬಾರೋ ಒಳಗಡೆ. ಆಗಲ್ಲ ಇಂದು, ಒಂದ್ ನಿಮಿಷ ಬಾರೋ. ಹೇಳುದು ಕೇಳು. ಅಯ್ಯೋ ದೇವ್ರೆ, ರಾಮ. ಅಕ್ಕ ಬಂದ್ಬಿಟ್ಯಾ? ಇಷ್ಟು ಯಾಕೆ ಇಷ್ಟು ಲೇಟ್ ಆಯ್ತು? ಅವ್ರು ನೋಡಿದ್ರೆ ಅಡ್ಗೆ ಅಡ್ಗೆ ಅಂತ ಸಾಯಿಸ್ತಿದ್ದಾರೆ. ನನಗಂತೂ ಕೈ ಕಾಲೇ ಆಡ್ತಿಲ್ಲ ಅಕ್ಕ. ನಾನು ಬಂದಲ್ಲ, ಎಲ್ಲ ನಾನು ನೋಡ್ಕೋತೀನಿ. ಶ್ರೀರಾಮ 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 ಶ್ರೀರಾಮ. ಏನ್ ಮಾಡ್ತಿದ್ಯಕ್ಕ? ಮೊದಲನೇ ಸಲ ಈ ಮನೇಲಿ ಒಲೆ ಹಚ್ತಿದ್ದೀನಲ್ಲ, ಮೊದಲು ದೇವ್ರಿಗೆ ನಮಸ್ಕಾರ ಮಾಡ್ಬೇಕು. ಹಾಗಾದ್ರೆ ಸೊಸೆ ನಾನಲ್ವಾ? ನಾನ್ ಬೇಡ್ಕೋತೀನಿ, ನೀನ್ ಅಡ್ಗೆ ಮಾಡು. ಆಗೋಯ್ತು, ನೀನ್ ಶುರು ಮಾಡಕ್ಕ? ಹಾ ಸರಿ. ಈ ವಿಷಯ ಕೇಳಕ್ಕೆ ಕಣಿ, ಬೆಳಿಗ್ಗೆಯಿಂದ ನೀನ್ ಫೋನ್ಗೋಸ್ಕರ ಕಾಯ್ತಾ ಇದ್ದೆ. ಶ್ರೇಯಾ, ಏನಕ್ಕ? ಹೇಳು. ರಾತ್ರಿ ಎಲ್ಲ ಸರಿಯಾಗೇ ಇತ್ತಲ್ಲ?
ಯಾವ ಸಮಸ್ಯೆನೂ ಆಗ್ಲಿಲ್ಲ ಅಲ್ವಾ? ಎಲ್ಲರಿಗೂ ನನ್ನ ಶೋಭನದ ಬಗ್ಗೆನೇ ಚಿಂತೆ. ಆಗಿಲ್ಲ ಅಂದ್ರೆ ಮತ್ತೆ ಇನ್ನೊಂದು ಮುಹೂರ್ತ ನೋಡ್ತಾರೆ. ನನ್ನ ಸಿನಿಮಾ ಚಾನ್ಸು ಮಿಸ್ ಆಗೋಗುತ್ತೆ. ಅಪ್ಪಿ ತಪ್ಪಿನೂ ಹೇಳ್ಬಿಡ್ಬಾರ್ದು. ಯಾಕೆ ಮಾತಾಡ್ತಿಲ್ಲ ಶ್ರೇಯಾ? ಯಾವ ಸಮಸ್ಯೆನೂ ಇಲ್ಲ ಅಲ್ವಾ? ಅವ್ರ ಪ್ರೀತಿ ಓ, ತಾಳಿ ನಿನ್ ಕುತ್ಕೆ ಕಟ್ಟಿದ್ರು ಅಂತನಾ? ಅದೇನ್ ಗೊತ್ತಾ, ಮುಸ್ಕ್ ಹಾಕೊಂಡಿದ್ಯಲ್ಲ, ನಾನೇ ಅನ್ಕೊಂಡು ಕಟ್ಬಿಟ್ಟಿದ್ದಾರೆ. ಆಕ್ಚುಲಿ ನೋ ಪ್ರಾಬ್ಲಮ್, ಎಲ್ಲ ಚೆನ್ನಾಗೇ ನಡೀತು. ನನ್ನನ್ನು ಅಷ್ಟು ಪ್ರೀತಿಸ್ತಿದ್ರು, ನನ್ನನ್ನೇ ಮದುವೆ ಆಗ್ಬೇಕು ಅಂತಾನೂ ಇದ್ರು ಅಲ್ವಾ? ಹಾಗಾದ್ರೆ ಶ್ರೇಯಾ ನೋಡಿ ಯಾಕೇನು ಹೇಳಲಿಲ್ಲ? ಆದ್ರೂ ನಾನು ಯಾಕೆ ಇಷ್ಟೊಂದು ಯೋಚಿಸ್ತಿದ್ದೀನಿ? ನಾನು ಬೇಡ್ಕೊಂಡಿದ್ದು ಅದೇ ಅಲ್ವಾ? ಅವರಿಬ್ರು ಸಂತೋಷವಾಗಿದ್ರೆ ಅಷ್ಟೇ ಸಾಕು. ನನ್ನಿಂದ ಯಾವ ಸಮಸ್ಯೆನೂ ಬರಬಾರ್ದು. ಅಕ್ಕ, ಬೇಗ ಈರುಳ್ಳಿ ಹೆಚ್ಚು. ನೋಡು ಎಷ್ಟು ಕಣ್ಣೀರ್ ಹಾಕ್ತಿದ್ಯಾ.